ಮನೇಲಿ ಇರಲ್ಲ. ನನಗೇನು ಮನೆ ಮಠ ಇಲ್ಲ ಅಂದ್ಕೊಂಡಿದ್ದೇನೋ. ಅಜ್ಜಿ ಯಾಕೆ ಕೋಪ ಮಾಡ್ಕೋತಿದ್ದೀರಾ? ನಾನ್ ಕೋಪ ಮಾಡ್ಕೊಳ್ತಿಲ್ಲ, ನೀನೇ ನನಗೆ ಕೋಪ ತರಿಸ್ತಿದ್ದೀಯ. ಅಲ್ಲ, ಏನಾಗಿದೆಯಾ ಈ ಹುಡುಗಿಯರಿಗೆ? ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿದ್ದಾರೆ ತಾನೆ? ಚೆನ್ನಾಗಿರೋನೆಲ್ಲ ಮದ್ವೆ ಆಗೋದಕ್ಕಾಗತ್ತಾ ಅಜ್ಜಿ? ಮನ್ಸಿಗೆ ಇಷ್ಟ ಆಗ್ಬೇಕು ತಾನೆ? ಸುಮ್ನೆ ಇಷ್ಟ ಆಗ್ಬಿಡಲ್ಲ. ಫೋಟೋದಲ್ಲಿ ನೋಡೋದಕ್ಕೆ ಇಷ್ಟ ಆದವ್ರ ಜೊತೆ ಮಾತುಕತೆ ಆದ್ರೆ ತನ್ನಿಂದ ತಾನೇ ಇಷ್ಟ ಆಗ್ತಾರೆ. ಇದ್ರಲ್ಲಿ ಯಾರು ಓಕೆ ಅಂತ ಹೇಳು ಅಷ್ಟೇ. ಹೇಳಣ್ಣ, ಎಲ್ರು ಚೆನ್ನಾಗಿದ್ದಾರೆ, ಯಾರನ್ನಾದ್ರೂ ಸೆಲೆಕ್ಟ್ ಮಾಡು ಬೇಗ. ಹೇಳ ಬೇಗ, ಇಲ್ಲ ಅಂದ್ರೆ ಇನ್ಮೇಲೆ ನೀನ್ ನನ್ನ ಜೊತೆ ಮಾತೇ ಆಡ್ಬೇಡ. ಹೇಳಿ ವೇದಾಂತ್, ಯಾರಿಷ್ಟ ಅಂತ ಹೇಳಿ. ಐ ಮೀನ್, ನಿಮ್ಮ ಮನಸ್ಸಲ್ಲಿ ಬೇರೆ ಯಾರಾದರೂ ಇದ್ರೆ ಅದನ್ನಾರು ಹೇಳ್ಬೋದಲ್ಲ? ಏನೋ ಯೋಚನೆ ಮಾಡ್ತಾ ಇದ್ಯಾ? ಹೊರಳೆ ನಾನು. ಆಯ್ತು, ಹೋಗ್ತೀನಿ ಬಿಡು. ಅಜ್ಜಿ ಒಂದ್ ನಿಮಿಷ. ಏನೋ? ನಾನು ಯಾಕೆ ಇವನ್ನೆಲ್ಲ ರಿಜೆಕ್ಟ್ ಮಾಡಿದೆ ಅಂದ್ರೆ ನನಗೆ ಈಗಾಗಲೇ ಗರ್ಲ್ ಫ್ರೆಂಡ್ ಇದ್ದಾಳೆ ಅಜ್ಜಿ. ಬೇಕು ಅಂತಾನೆ ರೇಗಿಸ್ತ್ಯ. ಆ ಏನೇನ್ ಪಿಶಾಚಿ ಹೆಸರಾಕೆ ತರ್ತ್ಯ? ನಿಂಗ್ ಮಾಡಕ್ ಬೇರೆ ಕೆಲಸ ಇಲ್ವಾ? ಹೇಳಮುದ್ಕೆ ಸಮಾಧಾನ ಮಾಡ್ಕೊಳೆ. ನನ್ನ ಹೆಸರಿದ್ದಕ್ಕೂ ಮುಂಚೆ ನೀನು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಬೇಡ ನೋಡು, ಬಾಯಿಗೆ ಬಂದಂಗ್ ಮಾತಾಡಿದ್ರೆ ಹಲ್ಲು ದುರ್ಸ್ಬಿಡ್ತೀನಿ. ಈಗಿರೋ ಖರ್ಚು ಸಾಲದು ಅಂತ ಹಲ್ಲಿನ ಬೇರೆ ಶುರು ಆಗ್ಬೇಕಾ? ಲಾಸ್ಟ್ ಟೈಮ್ ತುಂಬಿಸಿದ್ದು ಹಾಗೆ ಬೀಳೋಗಾಗಿದೆ. ಈಗ ನಿಂದ್ ಬೇರೆನಾ? ಆ ಭಯ ಇರ್ಲಿ, ತೆಪ್ಪಗಿದ್ಬಿಡು. ಇರೋದ್ ಹೇಳಿದ್ರೆ ಇಲ್ದಿರೋದನ್ನೆಲ್ಲ ಕಿತ್ತು ಬಿಸಾಕಿದ್ರಂತೆ. ಹಾಗಾಯ್ತು ನಿನ್ ಕತೆ. ನಿಟ್ಟಿಂಗ್ ಮಾಡ್ದಾಗ ಕಳ್ದೋಗಿರೋದಲ್ದೆ ವೇದಾಂತ್ ಭಾವನ್ ಬಗ್ಗೆ ಯೋಚನೆ. ನಾನೇನ್ ಕಳ್ದೋಗಿರ್ಲಿಲ್ಲ. ಹೌದಮ್ಮ ಹೌದು, ನಾನ್ ಬಂದು ನಿಂಗೆ 1000 ಸರಿ ಕರ್ದೆ. ಕೈಯಲ್ಲಿ ಇರೋದನ್ನ ಪಕ್ಕಕ್ಕಿಟ್ಟೆ ಅಂದ್ರೂ ನಿನಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಕಳ್ದೋಗ್ದೆ ಇಲ್ಲೇ ಇದ್ದೆ ಅಂತಾನ ಅರ್ಥ? ಎಲ್ಲ ಅರ್ಥ ಆಗುತ್ತಮ್ಮ, ನಾವು ಸ್ಕೂಲು ಕಾಲೇಜು ಕಂಡಿದೀವಿ. ಈ ದೆವ್ವ ದಿಗಡ್ ದಿಮ್ಮಿ ಕುಂಬಳಕಾಯಿ. ನಾನು ಅವನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅಂತ ಹೇಗೆ ಅನ್ಕೊಂಡೆ ನೀನು? ಗ್ರಾಚಾರ ಬಿಡಿಸ್ಬಿಡ್ತೀನಿ. ನೀನು ನಿಜ ಹೇಳ್ತಾ ಇದೀಯೇನೋ? ನಿನಗೆ ಅದು ನಿನಗೆ ಗರ್ಲ್ ಫ್ರೆಂಡ್ ಇದ್ದಾಳ? ಹೌದು ಅಜ್ಜಿ, ಆಕ್ಚುಲಿ ಇದ್ದಾಳೆ. ಈ ವಿಷಯ ಅಮ್ಮನಿಗೆ ಗೊತ್ತಾದ್ರೆ ಸುಮ್ಮನೆ ಇಶ್ಯೂ ಆಗುತ್ತೆ ಅಂತ ನಾನು ಯಾರ ಹತ್ರನೂ ಹೇಳಿಲ್ಲ. ಆಮೇಲೆ ಅದೇನೇ ಗೊತ್ತಿತ್ತು. ನನಗ್ ಗೊತ್ತಿತ್ತಾ? ಅವಳು ಗೊತ್ತಿದ್ರೆ ಅವಳ್ಯಾಕ ಹಾವು ತುಳಿದವಳ ತರ ಆಡ್ತಿದ್ಲು? ಇಲ್ಲ ಅಜ್ಜಿ, ಗೊತ್ತಿತ್ತು. ಒಳ್ಳೆ ಕಥೆ ಐತಲ್ಲ ನಿಂದು. ಆವತ್ತಿಂದ ಈ ವಿಚಾರನೇ ಕೇಳ್ತಾ ಇದ್ದೀನಿ, ಬಾಯೇ ಬಿಡ್ಲಿಲ್ವಲ್ಲ? ಅದು ವಿಚಾರ ಗೊತ್ತಾದ್ರೆ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರೋ ಅಂತ ಹೇಳಿರ್ಲಿಲ್ಲ ಅಷ್ಟೇ. ಅಂದ್ರೆ ನಿನಗೂ ವಿಷಯ ಗೊತ್ತಿತ್ತಾ? ಗಂಡನ ಹತ್ರ ಮುಚ್ಚಿರೋದೇನಿದೆ ಅಜ್ಜಿ, ನಾನೇ ಹೇಳಿದ್ದೆ. ಇಬ್ಬರಿಗಾದ್ರೂ ಗೊತ್ತಲ್ಲ. ಹುಡುಗಿರ್ ಕಂಡ್ರೇನೆ ಆಗಲ್ಲ ಅಂದವನು ಇಷ್ಟು ಬದಲಾಗಿದ್ದಾನೆ ಅಂದ್ರೆ ಅದಕ್ಕಿಂತ ಖುಷಿ ವಿಚಾರ ಇನ್ನೇನಿದೆ? ಇದನ್ನ ಹೇಳೋದಕ್ಕೆ ಇಷ್ಟು ಲೇಟ್ ಮಾಡ್ಬಿಟ್ಟಿಯಲ್ಲೇ? ಇದನ್ನ ಅಣ್ಣನೇ ಹೇಳಿದ್ರೆ ಚಂದ ಅಂತ ಸುಮ್ಮನಿದ್ದೆ ಅಜ್ಜಿ. ಹೋಗ್ಲಿ ಬಿಡು, ಈಗ ಗೊತ್ತಾಯ್ತಲ್ಲ. ನನ್ನ ಮೊಮ್ಮಗನ ಮನ್ಸು ಗೆದ್ದಿರೋ ಆ ಮುದ್ದು ಗೊಂಬೆ ಯಾರು ಅಂತ ಹೇಳಿ. ಅದನ್ನ ವೇದಾಂತನ ಹೇಳ್ತಾನೆ. ಯಾರೋ ಇದ್ದಾರೆ ಅಂತ ವಿಷಯ ಬದಲಾಗುತ್ತೆ ಅನ್ಕೊಂಡ್ರೆ ಸಿಚುವೇಶನ್ ಮತ್ತೆ ಕಾಂಪ್ಲಿಕೇಟ್ ಆಗ್ತಿದೆಯಲ್ಲ. ಯಾರನ್ನ ಅಂತ ಹೇಳೋದೀಗ? ಏನೋ ಯೋಚನೆ ಮಾಡ್ತಿದ್ದೀಯ ನೀನು? ಅವಳು ಯಾರು ಅಂತ ಹೇಳೋದಕ್ಕೆ ಸಂಕೋಚನಾ?
ಸರಿ ಬಿಡು. ಆದ್ಯಾ ನೀನೇ ಹೇಳೆ. ಇನ್ಯಾರ ಅಜ್ಜಿ, ನಮ್ಮ ಅಮೂಲ್ಯ. ನೋಡು, ಸುಮ್ಮನೆ ನನ್ನ ಹತ್ರ ಎಲ್ಲ ನಾಟಕ ಆಡಬೇಡ. ಇನ್ನು ಮೇಲೆ ಅದರ ಅಗತ್ಯನೂ ಇಲ್ಲ. ಯಾಕೆ ಅಂದ್ರೆ ನನ್ನ ಹತ್ರ ವೇದಾಂತ ಎಲ್ಲ ಒಪ್ಕೊಂಡಿದ್ದಾನೆ. ವೇದಾಂತ ಹೇಳಿದ್ನಾ? ಹೌದು, ಮತ್ತೆ ವಿಷಯ ಗೊತ್ತಾಗ್ತಿದ್ದಾಗೆ ನಿಮ್ಮ ಅಪ್ಪ ಅಮ್ಮನಿಗೆ ಫೋನ್ ಮಾಡಿ ಹೇಳೋಣ ಅನ್ಕೊಂಡೆ. ಆದ್ರೆ ಈಗಲೇ ಈ ವಿಷಯ ನಿಮ್ಮ ಮನೆಯವ್ರಿಗೆ ಗೊತ್ತಾಗೋದು ಬೇಡ ಅಂತ ಆದ್ಯ ಹೇಳಿದ್ಲು. ಇದ್ರಲ್ಲಿ ಅದಕ್ಕೇನು ಇದಾರ? ಯಾವ್ದ್ರಲ್ಲಿ? ನಾಟಕದಲ್ಲಿ. ನಾಟಕ? ಏನ ನಿನ್ನ ಮಾತಿನ ಅರ್ಥ? ಏನಿಲ್ಲ, ಎಲ್ಲ ಉಲ್ಟಾ ಪಲ್ಟಾ ಅನ್ಸೋಕ್ ಶುರುವಾಗಿದೆ. ಮಾತೇ ಹೊರಡ್ತಾ ಇಲ್ಲ. ನೀವು ಕಂಟಿನ್ಯೂ ಮಾಡಿ. ಪ್ರೀತಿಲಿ ಇದೆಲ್ಲ ಸಹಜ ಅಂತೆ. ನಿನ್ನ ಹುಡುಗನ ಹೆಸರು ಕೇಳ್ತಿದ್ದಾಗೆ ನಿನಗಿದೆಲ್ಲ ಶುರುವಾಗೈತಾ? ಆಹಾ ಕಳ್ಳಿ. ಅದಕ್ಕೆ ಈ ಅಜ್ಜಿನ ಯಾಕೆ ನೀವು ಇಲ್ಲಿ ಕರ್ಕೊಂಡು ಬಂದ್ರಿ? ಅದಿರ್ಲಿ, ಆರ್ತಿ ವಿಕ್ಕಿನ ಸೇರಿಸೋ ಗಡಿಬಿಡಿಲಿ ನೀವಿಬ್ರು ತಗಲಾಕೊಡ್ರಿ ಅಂತ ಆದ್ಯ ಹೇಳಿದ್ಲು. ನಾವಿಬ್ರು ತಗ್ಲಾಕೊಂಡಿರೋ ಥರ ಯಾವ ಆಂಗಲ್ನಲ್ಲಿ ಕಾಣಿಸ್ತೀವಿ ಅದಕ್ಕೆ? ಈಗಲೇ ಮನೇಲಿ ವಿಷಯ ಗೊತ್ತಾದ್ರೆ ಬೇಗ ಮದುವೆ ಮಾಡ್ಬಿಡ್ತಾರೆ ಅಂತ ಹೆದರಿಕೆ ಅಲ್ವಾ ನಿನಗೆ? ನನಗೆಲ್ಲ ಅರ್ಥ ಆಗತ್ತೆ. ಅದಕ್ಕೆ ಹೇಳಿದ್ದು ನಾನು ಈಗಿನ ಕಾಲಕ್ಕೂ ಹೊಂದ್ಕೊಂತೀನಿ ಅಂತ. ಏನು ಯೋಚನೆ ಮಾಡಬೇಡ, ಟೈಮ್ ತಗೋ. ಮತ್ತ ಈ ರೇಂಜಿಗೆ ದೇವಸ್ಥಾನ ರೌಂಡ್ ಹೊಡಿತಾಳೆ ಅಂದ್ರೆ ಜೀವ ಜಲ್ಲಂದಿದೆ ಅಂತಾನೆ ಅರ್ಥ. ಆದರೂ ಸೈಲೆಂಟ್ ಆಗಿರೋದು ನೋಡಿದ್ರೆ ಮುಂದೆ ದೊಡ್ಡ ವೈಲೆನ್ಸ್ ಆಗೋ ಥರನೂ ಇದೆ. ಅಲ್ಲ, ಚಿಕ್ಕ ಪುಟಾಣಿ ಮಕ್ಕಳೆಲ್ಲ ಸುಹಾಸಿನಿಗೆ ಚಮಕ್ ಕೊಡಂಗೆ ಆಗೋಯ್ತಲ್ಲ, ಅದು ಈ MLA ಪರಮಾನಂದ ಜೊತೆಗಿರುವಾಗ. ನೋನು ಮೊದಲು ಜೀವ ಯಾಕೆ ನೊಂದಿದೆ ಅಂತ ಕೇಳಬೇಕು. ಅಕ್ಕ, ಆರ್ತಿ ವಿಕ್ಕಿ ಮದುವೆ ಹತ್ರ ಬರ್ತಿದ್ರು, ನೀನು ಸೈಲೆಂಟ್ ಆಗಿರೋದು ನೋಡಿದ್ರೆ ಒಳಗಡೆ ಏನೋ ಸ್ಕೀಮ್ ಆಗ್ತದೆ ಅಂತ ಕಾಣಿಸ್ತದೆ. ಜೀವನದಲ್ಲಿ ಫಸ್ಟ್ ಟೈಮ್ ಇರೋದನ್ನು ಇರೋ ಥರನೇ ಅರ್ಥ ಮಾಡ್ಕೊಂಡಿದ್ಯಾ. ದೇವಸ್ಥಾನದಲ್ಲಿ ಇದೆಲ್ಲ ಯಾಕೆ? ಬಿಟ್ಟು ಹಾಕು. ಅಬ್ಬಾ, ಕೊನೆಗೂ ಸ್ಕೆಚ್ ರೆಡಿ ಆಗ್ತಿದೆ ಅಂತ ಪಕ್ಕಾ ಆಯಿತು. ಆದರೆ ವೇದಾಂತ ಅವರಿಬ್ಬರು ನಿಶ್ಚಿತಾರ್ಥ ಮಾಡ್ಕೊಂಡು ಬಂದಮೇಲೆ ನನಗೆ ಯಾಕೋ ಕೆಲಸನೇ ಇಲ್ಲ ಅನಿಸ್ತಾ ಇದೆ. ಯೋಚನೆ ಮಾಡಬೇಡ ಅತ್ತೆ. ಅದೇನೇ ಮಾತುಕತೆ ಇದ್ರು ಈಗಲೇ ಆಗಬೇಕು. ಹಾಗಾಗ್ಬೋದು, ಹೀಗಾಗ್ಬೋದು, ಅವರೇನೋ ಮಾಡ್ತಾರೆ, ಇವರೇನೋ ಮಾಡ್ತಾರೆ ಅಂತ ಲೆಕ್ಕ ಹಾಕಿ ಹಾಕಿ ನನಗೂ ಸಾಕಾಗೋಗಿದೆ. ನಿಮ್ಮ ಪ್ಲಾನ್ ಏನೇ ಇದ್ರು ಇವತ್ತೇ ಈಗಲೇ ರಿವೀಲ್ ಆಗಬೇಕು. ಸಾರಿಕಾ, ಇದು ದೇವಸ್ಥಾನ, ಅವಸರ ಮಾಡಬೇಡ, ಒಳ್ಳೇದಲ್ಲ. ಅವಸರ ಮಾಡಬಾರ್ದಾ? ಓಹೋ, ಹಾಗಾದ್ರೆ ವಿಕ್ಕಿ ಆರ್ತಿಗ್ ಮಕ್ಕಳಾದ್ಮೇಲೆ ಆರಾಮಾಗಿ ನಿಮ್ಮ ಪ್ಲಾನ್ ಏನಂತ ಕೇಳಬೇಕಾ? ನನಗೂ ಸಾಕಾಗೋಗಿದೆ ಅತ್ತೆ. ಅದೇನೇ ಇದ್ರು ದೇವ್ರ ಮುಂದೆನೇ ಇತ್ಯರ್ಥ ಆಗ್ಬೇಕು. ಒಂದ್ಸಲ ಪ್ರಪೋಸಲ್ ಬಂತು ಅಂದ್ರೆ ಇಷ್ಟು ತಲೆನೋವು ಗೊತ್ತಾ? ನಾನು ಹೂ ಇಟ್ಕೊಂಡು ಬರೋ ಒಂದೇ ಒಂದು ಗಂಡ್ಮೂತಿನೂ ಹತ್ರಕ್ಕೆ ಬಿಟ್ಕೊಂಡಿಲ್ಲ. ಮಾಡರ್ನ್ ಮಂಜುಳ ನಾವು. ಜನ ಯಾವಾಗಲೂ ನಮ್ಮಿಂದ 1 ಫುಟ್ ಡಿಸ್ಟೆನ್ಸ್ ಎಲ್ಲ ಇರಬೇಕು.
ಯಾವಾಗ್ಲೂ ಕೆಟ್ಟೋಗಿರೋ ರೇಡಿಯೋ ತರ ವಟ ವಟ ಅಂತಾನೆ ಇರ್ತಿಯಲ್ಲ. ಅಲ್ಲ, ಈ ತರ ಇಲ್ಲಿ ಬಂದಿದ್ಯಾ? ಒಂದ್ ಸ್ಮೈಲ್ ಮಾಡೋದಕ್ಕೆ ಏನಿಮ್ ಪ್ರಾಬ್ಲಮ್? ಮೊದಲು ಕೂಯ್ತೋಗಿ ನೀನು. ಈ ಜಗಳ, ಕಿತ್ತಾಟ, ರಗಳ ಇದೆಲ್ಲ ಸಾಕು. Amulya, will you be my girlfriend? ನೀನು ನಿಜ ಹೇಳ್ತೀಯ ವೇದಾಂತ್? Like seriously? ನಿಜ ಅನ್ಕೊಂಡ್ಯಾ? ಇದಕ್ಕೆ ನೀನ ಸೈಕೋ ವುಮನ್ ಅಂತ ಹೇಳೋದು? ಅದರಲ್ಲೂ ನಾನು ನಿನ್ನ ಗರ್ಲ್ಫ್ರೆಂಡ್ ಮಾಡ್ಕೋತೀನ? ನಮ್ಮ ಅಜ್ಜಿ ಎದುರು ನಾನು ಸುಳ್ಳು ಹೇಳ್ಬೇಕಾಯ್ತು. ಅದು ಅಲ್ಲದೆ ಯಾವ್ದೇ ಬೇರೆ ನೀನೇ ನನ್ನ ಹುಡುಗಿ ಅಂತ ಸುಳ್ಳು ಬೇರೆ ಹೇಳಿದಾಳೆ. ಮನೇಲಿ ಸಿಚುವೇಶನ್ ತುಂಬಾ ಕ್ರಿಟಿಕಲ್ ಆಗಿದೆ. ಸೊ ಅದನ್ನೆಲ್ಲ ಮ್ಯಾನೇಜ್ ಮಾಡೋ ಸಲುವಾಗಿ ನೀನು ಗರ್ಲ್ಫ್ರೆಂಡ್ ಆಗಿ ಆಕ್ಟ್ ಮಾಡ್ತೀನಿ ಅಂತ ಕೇಳೋದಕ್ಕೆ ಬಂದಿದ್ದೀನಿ. ಹೇ, ನಿನಗೇನು ಮಾತಾಡದೆ ಹೋದ್ರೆ ನೀನು ಆಕ್ಟಿಂಗ್ ಮಾಡ್ತೀನಿ ಅಂತ ಕೇಳಿ ನಿಜಾನೇ, ಅದು ಸುಳ್ಳಲ್ಲ. ಆದ್ರೆ ಪ್ರಪೋಸ್ ಮಾಡಿದ್ ಮಾತ್ರ ಸುಳ್ಳು. ನಾನು ಆಕ್ಟಿಂಗು, ಅದು ನಿನ್ನ ಗರ್ಲ್ ಫ್ರೆಂಡ್ ಆಗಿ ನಿನ್ನ ಮುಖಕ್ಕಿಷ್ಟು ನನ್ನ ಹತ್ರನೇ ಕಾಗೆ ಹರಿಸ್ತೀಯಾ? ಏನೋ ಸೀರಿಯಸ್ ವಿಷಯ ಇರಬೇಕು ಅಂತ ಮಾತಾಡಕ್ ಬಂದ್ರೆ ಪ್ರ್ಯಾಂಕ್ ಮಾಡ್ತೀಯಾ? ನಾನು ನಿನ್ನ ಗರ್ಲ್ ಫ್ರೆಂಡ್ ಆಗ್ತೀನಿ ಅಂತ ಕನ್ಸಲ್ಲೂ ಅನ್ಕೋಬೇಡ. ಬೇರೆ ಯಾರನ್ನಾದ್ರೂ ಹುಡ್ಕೋ ಹೋಗ್. ಇದೇನಕ್ಕ ಬಟ್ಲರ್ ಇಂಗ್ಲಿಷು? ವೇದಾಂತ್ ಬಾಬಂಗೆ ಇಂಗ್ಲಿಷೇ ಬರಲ್ವಾ? ಹೌದಲ್ವಾ? ಇವನ್ ಇಂಗ್ಲಿಷು ಯಾವಾಗಿಂದ ಇಷ್ಟ ಆಳಾಯ್ತು? ಏನಾದ್ರೂ ಗಿಮಿಕ್ ಇರ್ಬೋದು. ಫೋಟೋ ಕಳಿಸ್ಬೇಕು ಅಂತ ಮಾಡ್ತೀನಿ, ಕೊಡು.
ಯಾಕೆ ಚಿನ್ನ? ಯಾಕೆ ಚಿನ್ನ? ರಿಪ್ಲೈ ಮಾಡ್ರಿ. ಇರಿ ಬಾಸ್. ರಿಪ್ಲೈನೇ ಬರ್ತಾ ಇಲ್ಲ ಕಣೆ. ಯಾಕೆ ಕೋಪನ ಚಿನ್ನ? ಕೋಪನ ಚಿನ್ನ? ರಿಪ್ಲೈ ಮಾಡ್ರಿ ಕಾಂತ. ನೀವು ಸುಮ್ಮನೆ ಇರಿ ಬಾಸ್. ಶೂಟಿಗೆ ಬರ್ತಾ ಇದೆ, ರಿಪ್ಲೈನೇ ಬರ್ತಾ ಇಲ್ಲ ಕಣೆ. ಯಾಕೆ ಬಂಗಾರ? ಮುಖ ನೋಡ್ದೆ ಪ್ರೀತಿ ಮಾಡೋಕ್ಕಾಗಲ್ವಾ? ಯಾಕೆ ಬಂಗಾರ? ಮುಖ ನೋಡದೆ ಪ್ರೀತಿ ಮಾಡಕ್ ಆಗಲ್ವಾ? ಕಾಂತ, ನೀವು ಇದಕ್ಕೆ ರಿಪ್ಲೈ ಮಾಡಲಿಲ್ಲ ಅಂದ್ರೆ ನಿಮ್ಮನ್ನು ಸಾಯಿಸೇ ಬಿಡ್ತೀನಿ. ಅಯ್ಯೋ, ಇದಕ್ಕೂ ರಿಪ್ಲೈ ಅಲ್ವಾ? ಈ ಪ್ಲಾನು ಟುಸ್ ಆಯ್ತಾ? ನಾವೊಂದ್ಸಲ ಸುಪಾರಿ ತಗೊಂಡ್ರೆ ಗೊತ್ತಲ್ಲ, ಕಾಯಿನ್ಸ್ ಅನ್ಸೋವರೆಗೂ ಬಿಡಲ್ಲ. ಈ ಅದಿತಿ ಒಬ್ಳು ಸೀನಿಯರ್ನ ಮೀಟ್ ಮಾಡಿಸಿದ್ಲಲ್ಲ, ಅವಳ ಹೆಸರೇನು? ಅದು ಅದು ಸಾಹಿತ್ಯ ಅಂತ. ಕರೆಕ್ಟ್, ಸಾಹಿತ್ಯ ಅಂತ. ಇವತ್ತಿಂದ ಟೆಲಿಫೋನ್ ಗೆಳತಿ ಹೆಸರು ಸಾಹಿತ್ಯ ಅಂತ. ಅದ್ಯಾಕಕ್ಕ? ಫೋಟೋ ಕೇಳ್ತಿದ್ದಾನಲ್ವಾ, ಅವಳ ಫೋಟೋನೇ ಕಳ್ಸೋಣ. ಅದಿತಿ ಇವತ್ತು ನನ್ನ ಫೋನಲ್ಲೇ ಅವಳದೊಂದು ಫೋಟೋ ತಗೊಂಡಿದ್ದಾಳೆ. ಹಳೆ ಫೋಟೋ ಎಲ್ಲ ಮೆಮೊರಿ ಕಾರ್ಡಲ್ಲಿದೆ. ಮೆಮೊರಿ ಕಾರ್ಡು ಶೋಕೇಸಲ್ಲಿದೆ. ಹೋಗಿ ತಗೊಂಡ್ ಬಾ, ಹೋಗಿ ತಗೊಂಡ್ ಬಾರೆ. ಅಲ್ರಿ ಕಾಂತ, ಅವಳು ಯಾವ ಮೆಸೇಜಸ್ಗಳಿಗೂ ನೀವು ರಿಪ್ಲೈ ಮಾಡಲಿಲ್ಲ ಅಂದ್ರೆ ಅವಳು ಹೇಗ್ರಿ ರಿಪ್ಲೈ ಮಾಡ್ತಾಳೆ? ಅಂದ್ರೆ ಇವಳು ಮೆಸೇಜ್ ಮಾಡ್ಲಿ ಅಂತ ಒಳಗೆ ಆಸೆ ಇದೆ ಅಂತ ಆಯ್ತು. ಐ ಮೀನ್, ಅವ್ರು ರಿಪ್ಲೈ ಮಾಡಲಿ ಅಂತಲ್ಲ, ಒಂದು ಕಾನ್ವರ್ಸೇಷನ್ ಕ್ಲೋಸ್ ಮಾಡೋದು ಈ ರೀತಿ ಅಲ್ಲ ಅಂತ ಹೇಳಿದೆ ಅಷ್ಟೇ. ಮೈ ಮೇಲ್ ಬಿದ್ದು ಮೆಸೇಜ್ ಮಾಡೋರ್ನ ಹುಡುಗಿರು ಕಚ್ಚೋ ಪಾರ್ಟಿ ಅಂದ್ಕೋತಾರೆ. ಅಲ್ಲೇ ಹುಡುಗರು ಎಡಬೋದು. ಹುಡುಗಿ ಮೆಸೇಜ್ ಬರ್ತಾ ಇದ್ದಂಗೆ ನಂಬಿ ಬಿದೋಗಿದ್ದಾಳೆ ಅಂದ್ಕೊಂಡು ರಿಪ್ಲೈ ಮಾಡಬಾರ್ದು ಬಾಸ್. ನಾವು ಬಿಸಿ ಇದೀವಿ, ನಮ್ಗೆ ಹುಡುಗಿ ಹುಚ್ಚಿಲ್ಲ ಅಂತ ಬಿಲ್ಡಪ್ಸ್ ಕೊಡ್ಬೇಕು. ಹುಡುಗಿರ್ ಹುಚ್ಚು ಆಮೇಲೆ ನನ್ಗೆ ಕಂಡ್ರೇನೆ ಆಗೋದಿಲ್ಲ. ಹಾಗಾದ್ರೆ ಅಮೂಲ್ಯ ಮೇಡಮ್ ಹುಡುಗನ? ಏನಂದ್ರಿ? ಬಾಸ್, ಅದು ನಾವು ಕೇಳಿರೋದು ಬಂದೇ ಬರುತ್ತೆ. ನೀವು ಸೊಪ್ಪಾಕಿಲ್ಲ ಅಂದ್ರೆ ಅವಳಾಗವಳೆ ಅವಳ ಐಡೆಂಟಿಟಿನ ರಿವೀಲ್ ಮಾಡ್ತಾಳೆ ಅಂದೆ. ತಗೋ. ಅಲ್ಲ ಅಕ್ಕ, ಇದು ರಿಸ್ಕ್ ಅಲ್ವಾ? ಹೇ, ಯಾವ ಸೀಮೆ ರಿಸ್ಕೆ? ಈ ಸಾಹಿತ್ಯ ಊರ್ ಬಿಟ್ಟು ಹೋಗಿ ಯಾವ ಕಾಲ ಆಯಿತು. ಅವಳದು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಕೂಡ ವರ್ಕ್ ಆಗ್ತಿಲ್ಲ ಅಂತ ಅದಿತಿ ಹೇಳ್ತಾ ಇದ್ಲು. ನಾವು ಯಾವಾಗಲೂ ಸೇಫರ್ ಝೋನಲ್ಲೇ ಬಾರ್ಗೇನ್ ಮಾಡೋದಮ್ಮ. ಈ ಅಮೂಲ್ಯ ಅಂದ್ರೆ ಏನು ತಮಾಷೆನಾ? ಅದು ಸರಿ, ಈಗ ಯಾಕೆ ಅವಳ ಫೋಟೋ? ಹಾ, ಸಿಕ್ತು ನೋಡು. ಫೋಟೋ ಕಳ್ಸು ಅಂತ ಹೇಳಿದ್ನಲ್ವಾ, ಇದನ್ನ ಕಳ್ಸಿದ್ರೆ ನೋಡಕ್ ಚೆನ್ನಾಗಿದ್ದಾಳೆ ಅಂತ ಕುರಿ ಹಳ್ಳಕ್ ಬಿದ್ದು ವಾಪಸ್ ರಿಪ್ಲೈ ಮಾಡುತ್ತೆ. ಹೇಳಿಲ್ವಾ ಬಾಸ್, ಲವ್ ಮ್ಯಾಟ್ರಲ್ಲಿ ನಮ್ದು PhD ಆಗೋಗಿದೆ. ಮೀನಾಕ್ಷಿನ ಕ್ಯಾಚ್ ಹಾಕಿದ್ದು ಹೀಗೆ ಅಲ್ವಾ? ಈ ಮೀನಾಕ್ಷಿ ಯಾರು? ಅಯ್ಯೋ, ಅದು ಬಿಡಿ ಬಾಸ್, ಈ ಫೋಟೋ ನೋಡಿ ಬಾಸ್, ಸೂಪರ್ ಆಗಿದ್ದಾಳೆ. ನನ್ನ ಹತ್ರ ಇಂಟರ್ವ್ಯೂ ಬರ್ತೀಯಾ? Why sir, what happened? ನಿನಗೇನು ಗೊತ್ತೇ ಇಲ್ಲ ಅಲ್ಲ? ಹೌ ಅನ್ಪ್ರೊಫೆಷನಲ್ ಆಗಿ ಮಾಡೋದೆಲ್ಲ ಮಾಡಿ. ಬಾಸ್, ಅವಳನ್ನ ರೊಚ್ಚಿಗೆ ಇಳಿಸ್ಬಿಡಿ ಬಾಸ್. ಅವಳ ಹತ್ರ ಗನ್ ಇದ್ರೂ ಇರ್ಬೋದು.
ನಿಮ್ಮನ್ನ ಸಾಯ್ಸಕ್ಕೆ ಅಂತ ಬಂದಿರೋಳು ನಾನು ಅದನ್ನ ನೋಡಿದ್ದೀನಿ ಅಂತ ನನ್ನನ್ನು ಹೊಗೆ ಹಾಕ್ಸ್ಬಿಟ್ರೆ ಕಷ್ಟ ಬಾಸ್. ಸರ್ ನೀವೇನ್ ಮಾತಾಡ್ತಿದ್ದೀರೋ ನನಗಂತೂ ಅರ್ಥ ಆಗ್ತಿಲ್ಲ. ಸ್ವಲ್ಪ ಬಿಡ್ಸೇ ಹೇಳಿ ಸರ್. ಆಕ್ಚುಲಿ ನಾನು ಏನು ಮಾಡಿಲ್ಲ ಸರ್. ಸಾರಿ ಬಾಸ್, ಇವ್ರು ಕೊಟ್ಟಿರೋ ಡಾಕ್ಯುಮೆಂಟ್ಸಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂದರೆ ಸಾರಿಕಾ ಅವ್ರು ಇವ್ರನ್ನ ಕರೀತಿದ್ದಾರೆ. ಮೊದಲು ಕರ್ಕೊಂಡು ಹೋಗು. ಬನ್ನಿ ಸಾಹಿತ್ಯ. ಹಬ್ಬ ಬದುಕೊಂಡೆ. ಅಲ್ಲ, ಬದುಕೊಂಡ್ವಿ ಅಂದೆ. ಅಮ್ಮಗೆ ಯಾಕೆ ಇಷ್ಟು ಟೆನ್ಷನ್ ಆಗಿದ್ಯಾ? ಏನಾಯ್ತೆ? ನನ್ನ ಡಾಕ್ಯುಮೆಂಟ್ಸ್ ಅಲ್ಲಿ ಏನು ಪ್ರಾಬ್ಲಮ್ ಇದೆ? ವಾಟ್ಸ್ ಹ್ಯಾಪನಿಂಗ್ ಯಾರ ಅಮೂಲ್ಯ? ಸಾಹಿತ್ಯ, ದೊಡ್ಡ ತಪ್ಪಾಗೋಗಿದೆ ಕಣೆ. ಅದೆಲ್ಲ ಸರಿ ಅಮೂಲ್ಯ, ಬಟ್ ನೀವು ಯಾಕೆ ನನ್ನ ಫೋಟೋನೇ ತಗೊಂಡ್ರಿ? ಗೂಗಲ್ನಲ್ಲಿ ಬೂತ್ ಕನ್ನಡಿ ಹಾಕಿ ಸರ್ಚ್ ಮಾಡಿ ಐಡೆಂಟಿಟಿನೇ ಇಲ್ಲದಿರೋ ಹುಡುಗಿ ಫೋಟೋನ ಡೌನ್ಲೋಡ್ ಮಾಡೋಷ್ಟು ಟೈಮ್ ಇರಲಿಲ್ಲ ಸಾಹಿತ್ಯ. ಅಷ್ಟಕ್ಕೂ ನೀನು ವಾಪಸ್ ಬೆಂಗಳೂರಿಗೆ ಬಂದಿದ್ಯಾ ಅಂತ ನನಗೆ ಅನ್ಕೊಂತಿತ್ತು. ಅದಕ್ಕೆ ನನ್ನ ಫೋಟೋ ಕಳಿಸ್ಬಿಟ್ರಾ? ನೀನು ಹೇಗಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಇಲ್ಲ. ಅವನ ಬುದ್ಧಿ ಉಪಯೋಗಿಸಿ ನೀನು ಫೋಟೋ ಸರ್ಚ್ ಮಾಡಿದ್ರು ಗೊತ್ತಾಗಲ್ಲ ಅಂತ ಹಿಂಗೆ ಮಾಡಿದೆ. ಆದರೆ ಎಲ್ಲ ಎಡ್ವರ್ಟ್ ಕೂತಿದೆ. ಅಷ್ಟೊಂದು ಟೆನ್ಷನ್ ಮಾಡ್ಕೋಬೇಡಿ, ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ ಬಿಡಿ. ಹೇಗೆ ಮಾಡ್ತೀಯಾ? ನಿಂಗೆ ಇನ್ನೂ ಅವನ ಬಗ್ಗೆ ಗೊತ್ತೇ ಇಲ್ಲ. ಹೇಗೋ ಮಾಡ್ತೀನಿ. ಅಷ್ಟೆಲ್ಲ ರಿಸ್ಕ್ ತಗೋಬೇಡ ಸಾಹಿತ್ಯ, ಓವರ್ ಕಾನ್ಫಿಡೆನ್ಸ್ ಒಳ್ಳೇದಲ್ಲ. ಒಂದು ಕೆಲಸ ಮಾಡು, ಈ ಕೆಲಸ ಬಿಟ್ಬಿಡು. ನೀನು ಅದಿತಿ ಸೀನಿಯರ್ ಅಲ್ವಾ, ನನಗೋಸ್ಕರ ಇದು ಒಂದೇ ಒಂದು ಹೆಲ್ಪ್ ಮಾಡಿಬಿಡು. ನಾನು ಬೇಕಿದ್ರೆ ನಿನಗೆ ಬೇರೆ ಕಂಪ್ನಿಗೆ ರೆಫರ್ ಮಾಡ್ತೀನಿ. ಕೆಲಸ ನಂಗೆ ತುಂಬಾ ಇಂಪಾರ್ಟೆಂಟ್, ನಾನು ಅದನ್ನು ಬಿಡೋಕ್ಕಾಗಲ್ಲ. ಬಟ್ ನೀವೇನು ಯೋಚನೆ ಮಾಡಬೇಡಿ, ಐ ವಿಲ್ ಮ್ಯಾನೇಜ್. ಮತ್ತ್ಯಾಕಮ್ಮ ಬಂದೆ? ದಯವಿಟ್ಟು ಕಣ್ಣು ಕಾಣಿಸ್ಕೊಂಬಿಡ. ಹೋಗ್ಬಿಡಮ್ಮ, ಹೋಗ್ಬಿಡು. ಸಾರಿ ಸರ್, ನೀವು ಅವಾಗಿಂದ ಏನು ಹೇಳ್ತಿದ್ರಿ ಅಂತ ನಂಗೆ ಗೊತ್ತು. ಬಟ್ ಅದನ್ನ ಒಪ್ಕೊಳ್ಳೋದಕ್ಕೆ ನಂಗೆ ಇಷ್ಟ ಇಲ್ಲ. ನಂಗೆ ಕೆಲಸ ಬೇಕು, ಪ್ಲೀಸ್. ವಾಟ್ ಕೆಲಸನ? ಏನು ಹುಡುಗಾಟ ಆಡ್ತಿದ್ಯಾ? ಫೋನನ್ನು ನಷ್ಟ ಆಟಾಡಿಸಿ ಟೈಮ್ ವೇಸ್ಟ್ ಮಾಡಿರೋದಲ್ಲದೆ ಈ ಕೆಲಸ ಬರೀ ಕೇಳ್ತಿದ್ಯಾ? ಕೊಡೋದೇ ಹತ್ರ ನಿನ್ನ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ದಯವಿಟ್ಟು ಇಲ್ಲಿಂದ ಹೋಗ್ಬಿಡಮ್ಮ. ನಮ್ಮ ಬಾಸು ಹಾಗೆಲ್ಲ ಏನು ಮಾಡಲ್ಲ. ನೀನು ಇಲ್ಲೇ ಇದ್ದು ಅವ್ರಿಗಿನ್ನ ಜಾಸ್ತಿ ಟೆನ್ಷನ್ ಕೊಟ್ರೆ ಕೋಪದಲ್ಲಿ ಅವ್ರು ಹೇಳಿದ್ದನ್ನು ಮಾಡ್ಬಿಡ್ತಾರೆ. ನಮ್ಮ ಬಾಸು ಮತ್ತೆ ಸರಿ ಇಲ್ಲ. ಪ್ಲೀಸ್ ಸರ್, ಕಾಮ್ ಡೌನ್. ನಾನು ನಿಮ್ಮ ಹತ್ರ ಒಂದು ಸತ್ಯ ಹೇಳಬೇಕು. ಇಷ್ಟೆಲ್ಲ ನಡೆದ ಮೇಲೂ ಗೊತ್ತಿಲ್ದಿರೋ ಸತ್ಯ ಬೇರೆ ಇದೆಯಾ? ನೋಡಿ, ಈಗ ಆಗಿರೋದೇ ಸಾಕು. ಮರ್ಯಾದೆ ಇಲ್ಲಿಂದ ಹೊರಟ್ಬಿಡಿ. ಮತ್ತೆ ಹೊಸ ಕಥೆ ಕಟ್ಟೋದಕ್ಕೆ ಬರ್ಬೇಡಿ. ಇಷ್ಟೊಂದು ಕೋಪ ಒಳ್ಳೇದಲ್ಲ ಸರ್. ಪ್ಲೀಸ್ ಒಂದ್ಸಲ ನನ್ನ ಮಾತು ಕೇಳಿ. ಆಯ್ತು, ಅದೇನ್ ಬೇಗ ಹೇಳ್ಬಿಟ್ಟು ಹೆಂಗ್ ಬಂದ್ರು ಹಂಗೆ ಹೋಗ್ಬಿಡಿ. ನಾನು ಚಾಟ್ ಮಾಡಿದ್ದು, ಲವ್ವು ಅಂತೆಲ್ಲ ನಿಮ್ಮನ್ನ ಕಾಡ್ಸಿದ್ದು ಸುಳ್ಳು ಸರ್. ಇಲ್ಲ ಇಲ್ಲ, ಮೆಸೇಜ್ ಎಲ್ಲ ನಾನು ನೋಡಿದ್ದೀನಿ. ಇದು ಸತ್ಯನೇ ಬಾಸ್. ಹಾಗಲ್ಲ, ಮೆಸೇಜಲ್ಲಿ ಲವ್ ಅಂತ ಕಾಡ್ಸಿದ್ದೆಲ್ಲ ನಿಜ ಅಲ್ಲ. ನಾನು ತಮಾಷೆಗಾಗಿ ಹೇಳಿದ್ದು ಅಂದೆ. ಅದು ನಿಮಗೆ ತಮಾಷೆನಾ? ಸಾರಿ ಸರ್, ಬಟ್ ನನಗೂ ನಿಮ್ಮ ಥರ ಈ ಲವ್ವು ಗಿವ್ವು ಎಲ್ಲ ಇಂಟ್ರೆಸ್ಟ್ ಇಲ್ಲ. ಚೆನ್ನಾಗಿ ದುಡಿಬೇಕು, ದುಡ್ಡು ಮಾಡಬೇಕು, ಹೆಸರು ಮಾಡಬೇಕು, ಒಬ್ಳು ಹುಡುಗಿಯಾಗಿ ದೊಡ್ಡದಾಗಿ ಬೆಳಿಬೇಕು ಅಂತೆಲ್ಲ ಕನ್ಸಿಟ್ಕೊಂಡಿದ್ದೀನಿ. ಅಷ್ಟೆಲ್ಲ ಕನ್ಸು ಕಟ್ಕೊಂಡಿರೋಳು ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಈ ರೀತಿ ಸಿಲಿಯಾಗಿ ಬಿಹೇವ್ ಮಾಡೋದ? ಅದ್ರ ಹಿಂದೆನೂ ಒಂದು ಕಾರಣ ಇದೆ ಸರ್. ಡೈರೆಕ್ಟಾಗಿ ನಿಮ್ಮನ್ನ ಕೆಲಸ ಕೊಡಿ ಅಂದರೆ ನಿಮಗೆ ಹುಡುಗಿರಂದ್ರೆ ಆಗಲ್ಲ ಅನ್ನೋ ಕಾರಣದಿಂದ ನೀವು ನನ್ನ ರಿಜೆಕ್ಟ್ ಮಾಡ್ತಾ ಇದ್ರಿ. ಈ ಥರ ಆಟ ಆಡ್ಸಿದ್ರೆ ಕೆಲಸ ಕೊಡ್ತೀನಿ ಅಂತ ಹೇಗೆ ಅನ್ಕೊಂಡ್ರಿ? ಖಂಡಿತ ಅನ್ಕೊಂಡಿರ್ಲಿಲ್ಲ ಸರ್. ಅದೊಂದು ಟ್ರೈ ಅಷ್ಟೇ. ಅಪ್ಪಿ ನಿಮ್ಗೊಂದು ಸಾಫ್ಟ್ ಕಾರ್ನರ್ ಬಂದರೆ ಆಗ ಕೆಲಸ ಕೇಳ್ಬೋದು ಅಂತ ಅಷ್ಟೇ ನನ್ನ ಉದ್ದೇಶ ಆಗಿತ್ತು ಸರ್. ನನ್ನ ಗೋಲ್ ಒಳ್ಳೆಯದೇ ಆದರೂ ನಾನು ಆಯ್ಕೆ ಮಾಡ್ಕೊಂಡಿದ್ದ ದಾರಿ ಸರಿ ಇರಲಿಲ್ಲ. ಬಟ್ ಅದು ಲೇಟಾಗಿ ರಿಯಲೈಸ್ ಆಯಿತು ಸರ್. ಯಾವ
ಕಾರಣಕ್ಕೂ ನೀನು ಸಾವಿನ ಮನೆಗೆ ಹೋಗ್ಬೇಡ. ಅಲ್ಲೂ ಇದೇ ರೀತಿ ಡಕ್ಬಿಟ್ರೆ ಸತ್ತೋರ್ ಜೊತೆ ನಿನ್ನೂ ಸಾಯಿಸ್ಬಿಡ್ತಾರಷ್ಟೇ. ಹೇಳಿ ಕೇಳಿ ಬಾಸ್ಗೆ ಅಜ್ಜಿ ಡೈಲಾಗ್ ಹೂಡಿದೆ ಬಿಡ್ತಾರ. ಕಾಂತ ಮೇಲೆ ನಗೋನು ಪದನೆ ಮರ್ತೋಗ್ತಾರೆ ಬಿಡಿ ಅಜ್ಜಿ. ಅದ ಹಾಗಿರ್ಲಿ, ನೀನ್ ಫೋಟೋ ಯಾಕೆ ಆಕ್ಚುಲಿ ಅಜ್ಜಿ ಅದು ನಮ್ಮಿಬ್ರು ವಿಷಯ ಯಾರಿಗೂ ಗೊತ್ತಾಗಬಾರ್ದು, ಎಸ್ಪೆಷಲಿ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಾಗಬಾರ್ದು ಅಂತ ಮುಚ್ಚಿಟ್ಟಿರೋದ್ರಿಂದ ಫೋಟೋ ಎಲ್ಲೂ ಹಾಕೊಂಡಿಲ್ಲ. ಪರವಾಗಿಲ್ಲ ಕಣೆ, ಹುಡುಗನ್ನ ಚೆನ್ನಾಗೇ ಟ್ರೈನ್ ಮಾಡಿದ್ಯಾ. ಇದೆಲ್ಲ ನಿಂದೆ ಐಡಿಯಾ ಅನ್ಸುತ್ತೆ. ಇವನು ನಿನ್ ಮಾತೆ ಕೇಳ್ತಾನೆ ಅಂತಾಯ್ತು. ಇಷ್ಟು ದಿನ ಯಾರ ಮಾತು ಕೇಳ್ತಿರ್ಲಿಲ್ಲ, ಇನ್ಮೇಲೆ ಎಲ್ಲರ ಮಾತು ಕೇಳಬೇಕಾಗುತ್ತಾ ಅಂತ ಡೌಟ್. ಇವ್ರದು ಬೇರೆ ಲೆವೆಲ್ ಲವ್ ಅಜ್ಜಿ. ಶೋ ಆಫ್ ಎಲ್ಲ ಮಾಡಲ್ಲ, ಸಿನ್ಸಿಯರ್ ಆಗಿ ಪ್ಯೂರ್ ಆಗಿ ಲವ್ ಮಾಡ್ತಾ ಇದ್ದಾರೆ. ದಿನ ಮೀಟ್ ಆಗ್ತಾರೆ, ಒಟ್ಟಿಗೆ ಕೆಲಸ ಮಾಡ್ತಾರೆ. ಮತ್ಯಾಕ್ ಫೋಟೋ ಎಲ್ಲ ಬೇಕು ಅಂತ ಇವ್ರ ಲೆಕ್ಕಾಚಾರ. ಸುಮ್ಮನೆ ಅದೆಲ್ಲ ಆಗಲ್ಲ. ಲವ್ ಅಲ್ಲಿ ಎಂತ ಲೆಕ್ಕಾಚಾರನೇ. ಫೋಟೋ ತಗೊಳ್ಳೋದು ಶೋಕಿಗಲ್ಲ. ಮುಂದೊಂದು ಹಳೆಯ ಫೋಟೋ ನೋಡಿದಾಗ ನಾವು ಹಾಗಿದ್ವಾ ಅಂತ ಖುಷಿ ಪಡ್ಬೋದು. ನೀವು ಹೇಳೋದು ಕರೆಕ್ಟೇ ಅಜ್ಜಿ. ಇನ್ನೊಂದು ದಿನ ಫೋಟೋಶೂಟ್ ಮಾಡಿಸ್ತಾರೆ ಬಿಡಿ. ಅದಕ್ಕೆ ಇನ್ನೊಂದ್ ದಿನ ಯಾಕೋ ಕಾಯ್ಬೇಕು? ಅದನ್ನ ಈಗಲೇ ಮಾಡ್ಬೋದಲ್ವಾ? ಏನೋ ಈಗ್ಲಾ? ಅದು ಇಲ್ಲ. ನೀನೇಕೋ ಮಾತಾಡ್ತೀಯ ಹುಚ್ಚ? ಸುಮ್ನೆ ನಿಂತ್ಕೋ. ವೇದಾಂತು, ನೀನು ಇವಳ ಜೊತೆ ನಿಂತ್ಕೋ. ಸಾರ್ಥಕ್, ನೀನ್ ಮೊಬೈಲಲ್ಲೇ ಫೋಟೋ ತಗೋ. ಸರಿ, ಇಬ್ರು ಒಟ್ಟಿಗೆ ನಿಂತ್ಕೊಳ್ಳಿ. ಬಾಸ್ ಬನ್ನಿ. ನಗಬೇಡ ಅಂದ್ರೂ ನಗ್ತಿ ಇಲ್ಲ ಹುಚ್ಚ ನನ್ ಮಗನೇ. ವೇದಾಂತು, ಯಾಕೋ ಹೀಗೆ ನಿಂತಿದ್ಯಾ? ಹಿಡ್ಕೊಳ ಅವಳ. ಅಜ್ರಂಗಿ, ನೀನೇನಾದ್ರೂ ತಪಸ್ಸೆ ಕೂತ್ಬಿಟ್ಟಿದ್ಯಾ ಹೇಗೆ? ಇದೆಲ್ಲ ಕಾಣ್ತಿಲ್ವಾ ನಿನಗೆ? ಅಣ್ಣ ಚಿಕ್ಕೋ. ಕೈಯಲ್ಲ, ಹೆಗಲ ಮೇಲೆ. ನೀನು ನಮ್ ಕಾಲದಲ್ಲಿ ಹುಟ್ಟಬೇಕಾಗಿತ್ತು ವೇದಾಂತು. ಇದು ಫೋರ್ಸ್ ಕೊಡೋ ರೀತಿನೇನು? ಅವಳು ನಿನ್ನ ಹುಡುಗಿ ಕಡೋ, ಈ ಹೊಚ್ಚಿನ ಹುಡುಗಿ ಅಲ್ಲ. ಸೊಂಟ ಹಿಡ್ಕೊಳ.
ಅವ್ರನ್ನೆಲ್ಲ ಕರ್ಕೊಂಡು ಬರೋದಕ್ಕೆ ವೇದಾಂತ ಹೋಗಿದ್ದಂತಾನೆ. ಏನು ನನ್ನ ಹಿಂದೆ ಯಾಕೆ ನಿಂತಿದ್ಯಾ? ನನಗೆ ಯಾವಾಗಲೂ ಹಿಂದೆ ನಿಂತ್ಕೊಂಡು ಅಭ್ಯಾಸ ಇಲ್ಲ. ಡೈರೆಕ್ಟಾಗೆ ಕೇಳ್ತಾ ಇದ್ದೀನಿ. ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ, ಬರ್ತೀಯಾ ಬಿಡ್ತೀಯಾ ಅಂತ ಕೇಳಬೇಕು ಅಂತ ಅನ್ನಿಸ್ಲಿಲ್ವಾ? ವೇದಾಂತಲ್ಲಿ ಮದರ್ ಇಂಡಿಯಾ ಕರೆಕ್ಟಾಗಿ ಬತ್ತಿ ಇಡ್ತಾರಪ್ಪ. ಎಲ್ಲ ಕಡೆನೂ ನೀನು ಬರಲೇಬೇಕು ಅಂತ ಏನಿಲ್ಲ. ಅಜ್ಜಿ ಮೊಮ್ಮಕ್ಕಳು ಜಾಲಿಯಾಗಿ ಹೋಗಿ ಬರ್ತೀವಿ. ವೇದಾಂತ ಆದ್ಯನ್ ಕರ್ಕೊಂಡು ಬರೋದಕ್ಕೆ ಹೋಗಿದ್ದಾನೆ. ಅದು ಸರಿ, ನಾನು ಬರೋದ್ರಿಂದ ನಿನಗೇನು ಪ್ರಾಬ್ಲಮ್ಮು? ನಮಗೇನು ಪ್ರಾಬ್ಲಮ್ ಇಲ್ಲ. ಬೀಗರಿಗೆ ಅವರು ಇವತ್ತು ಲಗ್ನ ಪತ್ರಿಕೆ ಬಗ್ಗೆ ಮಾತಾಡೋದಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಮನೆ ಯಜಮಾನಿಯಾಗಿ ನೀನು ಮನೆಯಲ್ಲೇ ಇರಬೇಕಲ್ವಾ, ಅದಕ್ಕೆ ನೀನು ಕರೀಲಿಲ್ಲ. ವಯಸ್ಸಾದ್ರೂ ಅಜ್ಜಿ ಕದರ್ ಇನ್ನೂ ಕಮ್ಮಿ ಆಗಿಲ್ಲ. ಎಷ್ಟೇ ಆದರೂ ನಮ್ಮ ಅಮ್ಮನಿಗೆ ಅಮ್ಮ ಅಲ್ವಾ? ಹಾಗಾದ್ರೆ ನೀನು ಇಲ್ಲೇ ಇರ್ಬೋದಲ್ವಾ? ದೇವಸ್ಥಾನಕ್ಕೆ ಇನ್ನೊಂದು ದಿನ ಹೋದ್ರಾಯ್ತು. ನೀನು ಈ ಮನೆಗೆ ಮಕ್ಕಳಿಗೆ ಮಾತ್ರ ಮನೆ ಯಜಮಾನಿ, ನನಗಲ್ಲ. ನಾನು ನಿನ್ನಮ್ಮ, ನನಗೆ ನಿನ್ನ ಅಪ್ಪಣೆ ಅಗತ್ಯ ಇಲ್ಲ. ಇನ್ನೊಂದಿನ ಅಂತ ಕಾಯೋದಕ್ಕಾಗಲ್ಲ. ಆಮೇಲೆ ಮದುವೆ ಕೆಲಸ ಎಲ್ಲ ಶುರು ಆಗುತ್ತೆ. ಆಮೇಲೆ ನಾನೇ ಮುಂದೆ ನಿಂತ್ಕೊಂಡು ಮಾಡಬೇಕಾಗತ್ತೆ. ಹಾಗಲ್ಲಮ್ಮ. ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ. ನಡಿಯಮ್ಮ ಮಗ್ರೆ, ನಾನು ಇವತ್ತು ಹೋಗಲೇಬೇಕು ಅನ್ನಿಸ್ತಿದೆ, ಹೋಗ್ತೀನಿ. ಅಲ್ವಾ? ಮತ್ತೆ ಸೀನಿಯರ್ ಸಿಟಿಸನ್ಗೆ ರೆಸ್ಪೆಕ್ಟ್ ಕೊಡಬೇಕು. ಬನ್ನಿ ಅಜ್ಜಿ. ಆದ್ಯಾ, ಈಗ ಮನೇಲಿ ದೇವಸ್ಥಾನಕ್ಕೆ ಅಂತ ಹೇಳಬೇಕಾ ಅಥವಾ ಪಿಕ್ನಿಕ್ಗೆ ಅಂತ ಹೇಳಬೇಕಾ? ಇದಪ್ಪ ಪ್ರಶ್ನೆ ಅಂತಂದ್ರೆ, ರಾತ್ರಿ ಎಲ್ಲ ರಾಮಾಯಣ ಕೇಳ್ಬಿಟ್ಟು ಕುಂಕರ್ಣ ರಾವಣನ್ ತಮ್ಮನೋ ರಾಮನ್ ತಮ್ಮನೋ ಅಂದಂಗಿದೆ. ಪರವಾಗಿಲ್ಲ, ಹೇಳೆ. ಈ ವಿಚಾರ ಯಾರ ಹತ್ರನೂ ಹೇಳಲ್ಲ ಅಂತ ಅತ್ತೆ ಚಿಕ್ಕತ್ತೆ ಹೇಳಿದ್ದೀನಿ. ಸೊ ನೀವಿಲ್ಲೂ ದೇವಸ್ಥಾನ ಅಂತಾನೆ ಹೇಳಬೇಕು. ಆಯಿತು, ಹೇಳೋಣ. ಆದರೆ ಸಡನ್ನಾಗಿ ಯಾಕೆ ನಿಮ್ಮ ಅಜ್ಜಿಗೆ ನಮ್ಮನ್ನೆಲ್ಲ ಪಿಕ್ನಿಕ್ ಕರ್ಕೊಂಡು ಹೋಗ್ಬೇಕು ಅಂತ ಅನಿಸ್ತಂತೆ? ಅದೆಲ್ಲ ನಂಗೆ ಗೊತ್ತಿಲ್ಲ. ಇವಾಗ ಲೇಟ್ ಆಗ್ತಿದೆ, ಬನ್ನಿ ಹೊರಡೋಣ. ನೀನು ಯಾವ ವಿಷಯ ಏನು ಅಂತ ಕ್ಲಿಯರಾಗಿ ಹೇಳಲಿಲ್ಲೋ ಆಗಲೇ ಗೊತ್ತಿತ್ತು ಏನೋ ಒಂದು ಅಪಶಕ್ನ ಆಗುತ್ತೆ ಅಂತ. ನೋಡು, ಹಾಗೆ ಆಗುತ್ತೆ. ನಾನು ಅಪಶಕುನ ಅತ್ಗೆ? ನೀವೆಲ್ಲ ಗ್ಯಾಂಗ್ ಕಟ್ಕೊಂಡು ಆಚೆ ಹೊರಟಿದ್ದೀರಾ, ನಾನು ಮಾತ್ರ ಇಲ್ಲೇ ಇರ್ಬೇಕಾದ್ಕೆ? ನೋಡಿ ಅಣ್ಣ ಹೇಗೆ ಮಾತಾಡ್ತಾನೆ. ಆದ್ಯಾ ಅವಳು ಪುಸ್ಲಾಯಿಸ್ತಿದ್ದಾಳೆ. ನೋಡಿದ್ರಾ, ಸ್ವಂತ ಅಣ್ಣನೇ ನನ್ನನ್ನು ವಿಲನ್ ಥರ ಟ್ರೀಟ್ ಮಾಡಿದ್ರೆ ನಂಗೆ ಬೇಜಾರಾಗಲ್ವಾ ಅದಕ್ಕೆ? ಹಾಗಿದ್ರೆ ನಾನು ಅಷ್ಟೊಂದು ಕ್ರೂರಿನಾ? ಚಚ, ಹಾಗೆಲ್ಲ ಏನೂ ಇಲ್ಲ. ಸಾರ್ಥಕ್, ಇವಳನ್ನು ಕರ್ಕೊಂಡು ಹೋಗೋಣವಾ? ನೀನುಂಟು ಅವಳುಂಟು. ಸರಿ ಬಾ, ಅಮ್ಮಂಗೆ ಹೇಳ್ಬಿಟ್ಟು ಅವನ. ಬಾ, ಆಲ್ರೆಡಿ ಲೇಟ್ ಆಯಿತು. ನಿಮ್ಮ ಪ್ರಕಾರ ನನಗೆ ವಿಚಾರ ಈಗ ಗೊತ್ತಾಗಿದೆ. ಬಟ್ ಅಮೂಲ್ಯ ವೇದಾಂತ್ ಅಜ್ಜಿ ಎದುರು ನಾಟಕ ಆಡ್ತಿದ್ದಾರೆ. ಅವರಿಬ್ರು ಸ್ಟೋರಿ ಗೊತ್ತಾದರೆ ವಿಕ್ಕಿ ಆರ್ತಿ ಮದುವೆನೂ ನಿಂತೋಗುತ್ತೆ ಅನ್ನೋದು ಗೊತ್ತು. ಅಷ್ಟೇ ಅಲ್ಲ, ಹೋಗ್ತಿರೋದು ಯಾವ ರೆಸಾರ್ಟಿಗಂತನೂ ನನಗೆ ಚೆನ್ನಾಗಿ ಗೊತ್ತು. ಬಟ್ ಈಗ ಬಂದು ನಾನು ಬರ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಿರೋದು ಕೂಡ ಪಾರ್ಟ್ ಆಫ್ ದ ಪ್ಲ್ಯಾನ್. ಈಗ ನೋಡಿ ಮಜಾನ, ಸಾರಿ ಸಜಾನ. ಅಪ್ಪ ಬಜರಂಗಿ, ಈ ವೇದನ್ ಜೊತೆ ಹೋಗ್ಬೇಕು ಅಂತ ಬೆಳಿಗ್ಗೆ ಬೇಗ ಹೇಳೋಗಾಯ್ತು. ಸಾಲದಕ್ಕೆ ಇವತ್ತಿಡೀ ದಿನ ನಾನಾಗಿರ್ದೆ ಹೇಗಪ್ಪ ಇರೋದು? ನಾನು ಪರ್ಕಾಯ ಪ್ರವೇಶ ಮಾಡಿ ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆದಾಗ ನನ್ನ ಗರ್ಲ್ ಫ್ರೆಂಡ್ ಅಂತ ಅಡ್ವಾಂಟೇಜ್ ತಗೊಂಡ್ರೆ ಏನಪ್ಪ ಮಾಡೋದು? ಇಲ್ಲೇ ನಿಂತ್ಕೊಂಡಿದ್ನ ಇವನು. ನಾನು ಬೇರೆ ವಟ ವಟ ಅಂತ ಬಾಯಿ ತುಂಬ ಬೈದ್ಬಿಟ್ಟೆ. ಕೇಳಿಸ್ಕೊಂಡಿರ್ಬೋದಾ ಈ ಪ್ರಾಣಿ? ಥ್ಯಾಂಕ್ ಯು.
ಅದ್ಯಾಕ್ ಕಣ್ಗುಡ್ಡೆನ ಆಚೆ ತಂದ್ಕೊಂಡು ಗುರಾಯಿಸಿದೆ ಅಂತ ಹೇಳು. ನನ್ನ ಕೈಲಿ ನಿನ್ನ ನೋಡಕ್ ಬರೋದೇ ಹೀಗೆ. ಅಜ್ಜಿ ಬಂದ್ಮೇಲೆ ಹೀಗೆ ನೋಡೋದಿಕ್ಕಾಗಲ್ವಲ್ಲ, ಅದಕ್ಕೆ ಈಗಲೇ ಹಾಗೆ ನೋಡ್ತಿದ್ದೀನಿ. ಕರೆಕ್ಟ್ ಆಗಿ ಹೇಳ್ದೆ ನೋಡು. ಅಜ್ಜಿ ನಮ್ ದುಶ್ಮನಿಗೆ ಬ್ರೇಕ್ ಹಾಕ್ಬಿಟ್ರು. ಏನಂದ? ದುಶ್ಮನಿಗೆ ಬ್ರೇಕ್? ನೆವರ್ ಎವರ್ ನೆವರ್. ಸಾಧ್ಯನೇ ಇಲ್ಲ. ಜನ್ಮ ಜನ್ಮಾಂತರದ ಶತ್ರು ನೀನು. ನೋಡ್ತಿದ್ರೆ ಏನ್ ಮಾಡ್ತಿದ್ದ ನೀನು? ಡಿಸ್ಟೆನ್ಸ್ ಮೇಂಟೈನ್ ಮಾಡು. ನೀನಲ್ಲಿ ನಿನ್ ಕೆಟ್ಟ ಬುದ್ಧಿ ಬಿಡ್ತೀಯ. ನಾನು ಮೊಬೈಲ್ ತಗೊಳಕ್ ಬಂದೆ. ಅದನ್ನ ಹೇಳಿದ್ರೆ ನಾನೇ ಕೊಡ್ತಿರ್ಲಿಲ್ವಾ? ತಾವು ಆಗಾಗ ಇಂಥ ಚಮಕ್ ಕೊಡ್ತಾ ಇರ್ತೀರಲ್ವಾ? ನಮ್ಗೆ ಯಾವ್ದನ್ನು ಇಟ್ಕೊಂಡು ಅಭ್ಯಾಸನೇ ಇಲ್ಲ. ವಾಪಸ್ ಕೊಡ್ತಾ ಇರೋದೆ. ಕುಚ್ಬಿ ಹೇಳಿ ಕೇಳಿ ನಾನು ನಿನ್ ಗರ್ಲ್ ಫ್ರೆಂಡ್ ಅಲ್ವಾ? ಆಗಾಗ ನಿನ್ ತರಾನೇ ಆಡ್ಬೇಕಾಗತ್ತೆ. ಆದ್ರೂ ನಿನ್ನ ನನ್ನ ಗರ್ಲ್ ಫ್ರೆಂಡ್ ಆಗಿ ಹುಷಾರು ಹುಷಾರು. ಅಲ್ಲೋದಂಗೆ ಜೋಪಾನ ತರ್ಲೆಗಿಲ್ಲೆ ಮಾಡಿಯ. ಆರ್ತಿ ಹಂಗಿಂದ ಚೆನ್ನಾಗಿ ನೋಡ್ಕೊಮ್ಮ. ನೀನು ನೋಡ್ಕೊಪ್ಪ. ಹಾಂ ಅಯ್ಯೋ ಅಂಜು ಇಲ್ರಿ? ಅಮ್ಮ ಅವಳಿನ್ನೂ ಒಳಗೆ ರೆಡಿ ಆಗ್ತಾನೆ ಇದ್ದಾಳೆ. ಅವಳು ರೆಡಿ ಆಗ್ತಾ ಇದ್ದಾಳ? ಏ ಅಂಜು, ಅಂಜು ನಾನು ಒಳಗಡೆ ಇರ್ತೀನಿ. ಅಲ್ಲ, ನಾವ್ಯಾಕೆ ಬೋರಿಂಗ್ ಜರ್ನಿ ಮಾಡ್ತಿದೀವಿ? ಸಾಂಗ್ ಪ್ಲೇ ಮಾಡ್ಬೋದಲ್ವಾ? ಏಯ್ ಸುಮ್ನೆ ಕೂತ್ಕೊಳ್ಳೆ. ಅವಳು ಹಾಡು ಬೇಡ, ಇಂಥದ್ದು ಬೇಡ. ಈಗಲೇ ಚೆನ್ನಾಗಿದೆ. ಇದೊಳ್ಳೆ ಬೋರ್ ಅಕ್ಕ. ಇಷ್ಟು ಕಾಸ್ಟ್ಲಿ ಕಾರಲ್ಲಿ ಸೈಲೆಂಟ್ ಆಗಿ ಹೋಗೋದು ಚೆನ್ನಾಗಿರುತ್ತಾ? ಹಾಡ್ ಹಾಕಕ್ಕೆ ಏನ್ ಪ್ರಾಬ್ಲಮ್? ಕಾರ್ ಮಾತ್ರ ಕಾಸ್ಟ್ಲಿದು ಕಣೆ. ಆದ್ರೆ ಮ್ಯೂಸಿಕ್ ಸಿಸ್ಟಮ್ ಅದು ಗುಜ್ರಿದು ಕೆಟ್ಟೋಗಿದೆ. ಸಾಂಗ್ ಪ್ಲೇ ಆಗಲ್ಲ. ಯಾಕ್ ಬಾವಾ, ರಿಪೇರಿ ಮಾಡ್ಸಿಲ್ವಾ? ತಗೊಂಡ್ ಹೋಗಿದ್ರಂತೆ ಕಣೆ, ಆದ್ರೆ ಇದಕ್ಕೆ ಬೇರೆ ಫಿಟ್ ಆಗಲ್ಲ. ಈಗಿರೋದು ರಿಪೇರಿ ಆಗಲ್ಲ. ಸಮಸ್ಯೆ ಶಾಶ್ವತ ಅಂತ ಹೇಳ್ ಕಳ್ಸಿದ್ರಂತೆ. ಇಲ್ಲ ಅಂಜಲಿ, ಸಿಸ್ಟಮ್ ಸರಿಯಾಗಿದೆ. ನಿಮ್ಮ ಅಕ್ಕನಿಗೆ ಒಂದು ಸ್ಕ್ರೂ ಲೂಸ್ ಆಗಿರೋದು, ಅದಕ್ಕೆ ಹೀಗಾಡ್ತಾಳೆ. ಅದು ಗೊತ್ತಿರೋ ವಿಷಯನೇ ಅಲ್ವಾ ಬಾಬಾ? ಏನು ನೀನ್ ಮಾತಿನಾಡ್ತಾ ಡೈನೋಸರಸ್? ನನಗೆ ಸ್ಕ್ರೂ ಲೂಸ್ ಆಗಿದೆ ಅಂತನಾ? ನಾನ್ ಹೇಳಿದ್ದು ಸಿಸ್ಟಮ್ ಚೆನ್ನಾಗಿರೋದ್ರ ಬಗ್ಗೆ ಅಕ್ಕ. ಜಾಸ್ತಿ ಆಯ್ತು ಕಣೆ ಡೈನೋಸರಸ್. ಈಗೇನು ಸಾಂಗ್ ಪ್ಲೇ ಮಾಡ್ಬೇಕಾ? ಬೇಡ ಬಿಡಿ ಬಾಬಾ, ನಾನೇ ಹಾಡ್ಕೋತೀನಿ. ನಮ್ ರೌಡಿ ಬೇಬಿ ನೀವೆಲ್ಲ ಇದೀರಾ ಅಂತ ಈಗ ಸುಮ್ನಿದ್ದು ಆಮೇಲೆ ಮನೆಗೆ ಹೋದ್ಮೇಲೆ ಚೆನ್ನಾಗ್ ಕ್ಲಾಸ್ ತಗೊಳ್ತಾಳೆ. ಹಾ, ಈ ಭಯ ಇರ್ಬೇಕು ಯಾವಾಗ್ಲೂ. ಪಾಪ ಆ ಪುಟ್ಟ ಹುಡುಗಿಗೂ ಗೋಳೆ ಕೂತಿರ್ಬೇಕು. ಏನೆಂದು ಹೆಸರಿಡಲಿ ಈ ಚಂದ ಅನುಭವಕ್ಕೆ, ಈಗಂತೂ ಹೃದಯದಲ್ಲಿ ನಿಂದೇನೆ ಚಟುವಟಿಕೆ. ನಿನ್ನಾಸೆಯು ನಂದೋನು ಹೌದಲ್ಲವೇ? ಇನ್ನೀತಕ್ಕೆ ಬೇಜಾರಾಯಿತೆ.
ಕಾಯ್ತಾ ಇದ್ದೀರಾ? ಕಮಾನ್ ಡೂಡ್ಸ್, ಲೆಟ್ಸ್ ಗೋ. ಯಾ 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 ಯಾ. ಸರ್, ನಿಮಗೋಸ್ಕರ ಅಂತ ಕ್ರಿಕೆಟು, ಪೂಲ್, ವಾಲಿಬಾಲ್ ಎಲ್ಲ ಅರೇಂಜ್ ಮಾಡಿದ್ದೀವಿ. ನಿಮ್ಗೆ ಯಾವ ಗೇಮ್ ಬೇಕೋ ಅದನ್ನು ಶುರು ಮಾಡ್ಬೋದು. ಆಟನೇ ಆಡೋದಾದ್ರೆ ನಾನು ಅಂಪೈರ್ ಆಗ್ತೀನಿ. ನನ್ನ ಕೈಲಿ ಆಡೋಕ್ಕೆಲ್ಲ ಆಗಲ್ಲ, ಅದಕ್ಕೆ. ಕ್ರಿಕೆಟ್ ಆಡೋಣ, ನಾನ್ ಫಸ್ಟ್ ಬ್ಯಾಟಿಂಗ್. ಚಿಕ್ಕಮ್ಮನ ಮನೆ ಎರಡನೇ ಗಂಡು ಬೇರೆ ಇವಳೇ ಆಗ್ತಾಳ ಅಂತ. ಕ್ರಿಕೆಟ್ ಅಂತೆ, ಕ್ರಿಕೆಟ್. ಅವ ಪೂಲ್ ವಾಲಿಬಾಲ್ ಆಡೋಣ, ಸಕ್ಕತ್ತಾಗಿರುತ್ತೆ. ಬೇಡ ಬಾವ, ಚೆನ್ನಾಗಿಲ್ಲ, ಬೇರೆ ಏನಾದ್ರೂ ಆಡೋಣ. ಅವ್ರು ಕೊಟ್ಟಿದ್ದೆ ಎರಡೇ ಆಪ್ಷನ್ ಅಲ್ವಾ? ಏನ್ ಬಾವ ನೀವು ಝೀರೋದಲ್ಲಿ ಏನಾದ್ರೂ ಸೃಷ್ಟಿ ಮಾಡ್ತಾನೆ ಹೀರೋ ಆಗದು. ಅಲ್ಲ, ಹೀರೋಯಿನ್ ಆಗದು. ನಮ್ಮ ಹತ್ರ ಬೇಜಾನ್ ಐಡಿಯಾ ಇದೆ ಬಾವ. ಇವಳ್ದೆ ಐಡಿಯಾ ಅಂದ್ರೆ ಮುಗೀತು. ಸರಿ, ಅದೇನು ಅಂತ ಹೇಳಕ್ಕ? ಲಗೋರಿ ಆಡೋಣವಾ? ಪಕ್ಕ ದೇಸಿ ಆಟ, ಗ್ರೂಪ್ ಆಗಿ ಆಡೋದಕ್ಕೆ ಮಜವಾಗಿರುತ್ತೆ. ನಾವು ಚಿಕ್ಕ ವಯಸ್ಸಿದ್ದಾಗ ಆಟ ಆಡ್ತಿದ್ವಿ, ಸಕ್ಕತ್ತಾಗಿರುತ್ತೆ. ನಿಜವಾಗ್ಲೂ ನೀವು ಆಡ್ತಿದ್ರ ಆರ್ತಿ ಅವರೇ? ಮತ್ತೆ ಚೆನ್ನಾಗೇ ಆಡ್ತಿದ್ದೆ. ಚಾನ್ಸೇ ಇಲ್ಲ, ನಾನ್ ನಂಬಲ್ಲ. ಡೌಟ್ ಅಲ್ವಾ? ಈಗ ಆಡ್ತೀವಲ್ವಾ, ನೀವೇ ನೋಡಿ. ಇದೇ ಮಾತಾ? ಹೌದು, ಇದೇ ಮಾತು. ಚಾಲೆಂಜಾ? ಅಮ್ಮು ಇರ್ಬೇಕಾದ್ರೆ ನೀನ್ ಯಾಕಕ್ಕ ಮೀನಾಮೇಷ ಎಣಿಸ್ತೀಯಾ? ಚಾಲೆಂಜು ಅಂತ ಬಂದ್ರೆ ನಮ್ಗಿಂತ ಜನ ಬೇಕಾ ನಿನಗೆ? ಜಮಾಯಿಸು. ಓಕೆ, ಚಾಲೆಂಜ್. ನಾನು ಬರ್ತೀನಿ. ಇಟ್ಸ್ ಮೀ ಕಾನ್, ಲಕ್ಷ್ಮೀಕಾಂತ್. ಬಾಸ್ ಬಾಸ್, ಬರೀ ಕಾಂತ ಬಾಸ್. ಲಕ್ಷ್ಮಿನೂ ಇಲ್ಲ, ಸರಸ್ವತಿನೂ ಇಲ್ಲ, ಖಾಲಿ ದೋಸೆ ತರ ಖಾಲಿ ಕಾಂತ. ಹೇ ಕಾಂತ, ನೀವೇನ್ರಿ ಇಲ್ಲಿ? ಇಲ್ಲೆಲ್ಲ ಅರೇಂಜ್ಮೆಂಟ್ಸ್ ಚೆನ್ನಾಗಿದೆಯಾ ಅಂತ ಚೆಕ್ ಮಾಡ್ಸಕ್ಕೆ ನನ್ನ ಬಾಸೆ ಕರೆಸಿದ್ದಾರೆ. ನಾವು ಬರೋದಕ್ಕೂ ಮುಂಚೆ ಬಂದು ಚೆಕ್ ಮಾಡಿ ಅಂತ ಹೇಳಿತ್ತು. ನಾವು ಬಂದ್ಮೇಲೆ ಆರಾಮಾಗಿ ಬನ್ನಿ ಅಂತ. ಅದು ಟ್ರಾಫಿಕ್ ಅಲ್ಲಿ ಸಿಗಾಕೊಂಡ್ಬಿಟ್ಟೆ ಬಾಸ್. ಆದ್ರೆ ಫೋನ್ ಮಾಡಿ ವಿಚಾರಿಸಿದೀನಿ, ಎಲ್ಲ ಚೆನ್ನಾಗಿದೆ, ಡೋಂಟ್ ವರಿ. ಸರಿ, ಆಟ ಶುರು ಮಾಡೋಣವಾ? ಶುರು ಮಾಡೋ ಮಲ್ಯ. ಓಕೆ, ಮ್ಯಾಚ್ ಆಡೋಣ. ನಾವು ವರ್ಸಸ್ ನೀವು. ಯಾರು ಗೆಲ್ತಾರೆ ನೋಡೇ ಬಿಡೋಣ. ನಮ್ ಕಡೆ ನಾನು, ಅಂಜು ಅಕ್ಕ, ಸಾರ್ಥಕಣ್ಣ. ನಮ್ ಕಡೆ ವಿಕ್ರಾಂತ್, ಸಾರಿಕಾ, ಆದ್ಯ, ನಾನು. ಆಗ್ಬೋದು. ಹಲೋ, ಒಂದ್ ನಿಮಿಷ. ನಾನ್ ಯಾರ ಕಡೆ ಅಂತ ಹೇಳಲೇ ಇಲ್ಲ. ನಮ್ ಕಡೆ ಕರೆಕ್ಟ್ ಆಗ ಇದಾರೆ, ನಮಗ್ ಬೇಡ. ನಮ್ ಕಡೆನೂ ಅಷ್ಟೇ ಇದಾರೆ, ನಮಗೂ ಬೇಡ. ಇಲ್ಲ, ನೀವೇ ಸೇರ್ಸ್ಕೊಳ್ಳಿ. ಅದೆಲ್ಲ ಗೊತ್ತಿಲ್ಲ, ನಮ್ ಕಡೆನೂ ಬೇಡ. ಅಲ್ಲೂ ಸೇರಲ್ಲ, ಇಲ್ಲೂ ಸೇರಲ್ಲ, ಎಲ್ಲೂ ಸೇರ್ದೆ ತೀರಾ ಅಜ್ಜಿ ಪಕ್ಕ ಕೂತು ಅಂಪೈರಿಂಗ್ ಮಾಡ್ಬೇಕಾಗುತ್ತಾ? ನಮ್ ಕಡೆ ನಾನು ವಿಕ್ರಾಂತ್ ಇದೀವಿ. ನಿಮ್ ಕಡೆ ಹುಡುಗ ಅಂತ ಸಾರ್ಥಕ್ ಒಬ್ನೇ ಇರೋದು. ಸೇರ್ಸ್ಕೊಳ್ಳಿ. ಪರವಾಗಿಲ್ಲ, ಬರ್ಲಿ ಬಿಡು ಅಮ್ಮೋ. ಅಕ್ಕ ಹೇಳ್ತಿದ್ದಾಳಂತ ಒಪ್ಕೋತಿದ್ದೀನಿ. ರೀ ಕಾಂತ, ನೀವು ನಮ್ ಪಾರ್ಟಿ. ಬಟ್ ನಮ್ ಕಡೆ ಜನ ಜಾಸ್ತಿ ಆಗುತ್ತಲ್ವಾ? ಈಕ್ವಲ್ ಮಾಡೋದಕ್ಕೆ ನಾನಿದ್ದೀನಲ್ವಾ? ನಾನು ಬರ್ತೀನಿ ಆಡೋದಕ್ಕೆ.
ಮನೆ ಜಂಜಾಟ ಎಲ್ಲ ಬಿಟ್ಟು ಎಂಜಾಯ್ ಮಾಡೋಣ ಅಂತ ಬಂದ್ರೆ ನಿಂದೇನೇ ರಗಳೆ. ಎಲ್ಲ ಚೆನ್ನಾಗಿದೆ ಅನ್ಕೊಂಡು ನೀವ್ ಎಂಜಾಯ್ ಮಾಡ್ತಿದ್ದೀರಾ ಅಜ್ಜಿ. ಆದ್ರೆ ನಿಜವಾದ ವಿಷಯ ಗೊತ್ತಾದ್ರೆ ಅದು ನೀವು ಹೇಗ್ ತಗೋತಿರೋ ಏನೋ. ಏನೇ ನಿಜವಾದ ವಿಚಾರ? ಅಮೂಲ್ಯ ಮತ್ತೆ ವೇದಾಂತ್ ಸಂಬಂಧದ ಬಗ್ಗೆ ಅಜ್ಜಿ. ಅದ್ರಲ್ಲಿ ಏನು ನಿಜವಾದ ವಿಷಯ ಇದೆ? ಅವರಿಬ್ಬರನ್ನು ನೋಡಿದ್ರೆ ಗೊತ್ತಾಗಲ್ವಾ ಎಂಥ ಒಳ್ಳೆ ಜೋಡಿ ಅಂತ? ನೋಡಿದ್ರೆ ಗೊತ್ತಾಗಲ್ಲ ಅಂತಾನೆ ಈಗ ಸಪರೇಟ್ ಆಗಿ ಕರ್ಕೊಂಡ್ಬಂದು ಹೇಳ್ತಾ ಇರೋದು. ಅವರಿಬ್ರು ಲವರ್ಸು ಅಲ್ಲ ಎಂಥದ್ದು ಅಲ್ಲ ಅಜ್ಜಿ. ಏನೇ ಹೇಳ್ತಿದ್ಯಾ? ಏನ್ ತಮಾಷೆ ಮಾಡ್ತಿದ್ಯಾ? ಅದಕ್ಕೆ ಹೇಳಿದ್ದಜ್ಜಿ. ನಾನು ಹೇಳಿದ್ರೆ ಅದು ನೀವು ಹೇಗೆ ತಗೊಳ್ತಿರೇನೋ ಅಂತ. ಆಕ್ಚುಲಿ ಅವರಿಬ್ರು ಲವ್ವರ್ಸೇ ಅಲ್ಲ, ಜೋಡಿನೂ ಅಲ್ಲ, ಸುಮ್ಮನೆ ಡ್ರಾಮಾ ಮಾಡ್ತಿದ್ದಾರೆ. ಸಾಕ್ ಸುಮ್ಮನೆ ಚಾಡಿ ಹೇಳಕ್ ಬರ್ಬೇಡ. ಅವ್ರ್ಯಾಕೆ ಡ್ರಾಮಾ ಮಾಡ್ತಾರೆ? ನಿಮ್ಮನ್ ಮೆಚ್ಚೋಕಜ್ಜಿ. ವೇದಾಂತ್ ಮದ್ವೆ ಆಗದೆ ವಿಕ್ಕಿ ಮದ್ವೆ ಆಗಲ್ಲ ಅನ್ನೋ ಕಾರಣಕ್ಕೆ ಅವರಿಬ್ರು ಲವ್ವರ್ಸ್ ತರ ಡ್ರಾಮಾ ಮಾಡ್ತಿದ್ದಾರೆ. ನಿಮ್ಮನ್ ಮಾರಿಸ್ತಿದ್ದಾರೆ. ನನ್ನನ್ನೇನ್ ದಡ್ಡಿ ಅನ್ಕೊಡ್ಯಾ? ನಾನು ಹಾಗೆಲ್ಲ ಯಾಮಾರಲ್ಲ. ಸೂಕ್ಷ್ಮವಾಗಿ ಅವರಿಬ್ಬರನ್ನ ಅಬ್ಸರ್ವ್ ಮಾಡಿದ್ದೀನಿ. ಆದ್ರೆ ನನಗೆ ಅವರಿಬ್ಬರಲ್ಲಿ ಏನೂ ಕೊರತೆ ಕಾಣಿಸ್ಲಿಲ್ಲ. ಅವರಿಬ್ರು ನಿಜವಾಗ್ಲೂ ಪ್ರೀತಿಸ್ತಿದ್ದಾರೆ. ಸುಮ್ನೆ ನೀನು ಹುಚ್ಚುಚ್ಚಾಗಿ ಮಾತಾಡ್ಬೇಡ. ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಿದಾರೆ ಅಂದ್ರೆ ನಿಮಗೂ ಅದು ಅರ್ಥ ಆಗ್ತಾ ಇಲ್ಲ. ನೋಡಿ ಸರಿಕಾ, ಸುಮ್ನೆ ಕೆಟ್ಟ ಬುದ್ಧಿ ಉಪಯೋಗಿಸಿದ್ರೆ ನಾನು ಸುಮ್ನೆ ಇರಲ್ಲ. ಅಯ್ಯೋ ಅಜ್ಜಿ, ನನ್ ಪ್ರೂಫ್ ಇಲ್ದೆ ಯಾವತ್ತೂ ಏನೂ ಮಾತಾಡಲ್ಲ. ಇವಾಗ ನೀವೇ ಹೇಳಿ, ಒಬ್ಬ ಹುಡುಗನ್ ಪ್ರೀತಿಸಿರೋ ಹುಡುಗಿ ಇನ್ನೊಂದು ಹುಡುಗನ ಜೊತೆ ಲಲ್ಲ ಹೊಡಿತಾಳ? ಅಂದ್ರೆ ಈಗ ಅಮೂಲ್ಯ ಆತರ ಹುಡುಗಿ ಅಂತಲ್ಲ ನೀನು ಹೇಳ್ತಾ ಇರೋದು? ಬರೀ ಹೇಳೋದಲ್ಲ ಅಜ್ಜಿ, ವಿದ್ ಪ್ರೂಫ್ ತೋರಿಸ್ತೀನಿ. ಅವ್ಳು ಸರಿ ಇಲ್ಲ. ಆಗ್ತೇನೆ ನೋಡಿ ಬಾಯಿ ಮೇಲೆ. ಆ ಹುಡುಗಿ ಬಗ್ಗೆ ಹಾಗೆಲ್ಲ ಕೆಟ್ಟದಾಗಿ ಮಾತಾಡ್ಬೇಡ. ಅಜ್ಜಿ, ಸಿಕ್ಕಾಕೊಳ್ಳೋವರೆಗೂ ಎಲ್ಲಾರು ಒಳ್ಳೆಯವ್ರೆ. ಬನ್ನಿ, ಅವ್ರೆಂತವ್ರಂತ ನಿಮ್ ಕಣ್ಣಾರೆ ನೋಡೋರು ಅಜ್ಜ, ತೋರಿಸ್ತೀನಿ. ಅದೇಕೆ ದೆವ್ವ ಬಡ್ದಾಗ ನೋಡ್ತಿದ್ಯಾ? ಇಲ್ಲ ಅಜ್ಜಿ, ಅದು ಆಕ್ಚುಲಿ ಏನ್. ಸಾಕು ಸುಮ್ಮನೆ ಇರು. ನನಗೂ ಅವರಿಬ್ಬರ ಬಗ್ಗೆ ಅನುಮಾನ ಆಯ್ತು. ಪಿಕ್ನಿಕ್ ಬಂದ್ಮೇಲೆ ಪಕ್ಕ ಆಯ್ತು ಅವ್ರದ್ದು ನಿಜವಾದ ಪ್ರೀತಿ ಅಂತ. ಅಯ್ಯೋ ಹಾಗಲ್ಲ ಅಜ್ಜಿ. ಏನು ಹಾಗಲ್ಲ ಅಂತೀಯ? ಆಟದಲ್ಲಿ ವೇದಾಂತ ಅವಳಿಗೆ ಚೆಂಡು ಹೊಡಿದೆ, ಸೋತಿದ್ದನ್ನ ನೋಡಿದ ಮೇಲೂ ಇನ್ನೂ ಅನುಮಾನನ? ಅವನಿಗೆ ಪ್ರೀತಿ ಇಲ್ದಿದ್ರೆ ಹಾಗೆಲ್ಲ ಮಾಡ್ತಿದ್ದ? ಸುಮ್ಮನೆ ಬೇಡದೇ ಇರೋದನ್ನೆಲ್ಲ ಯೋಚನೆ ಮಾಡೋದನ್ನ ಬಿಡು. ನಾನು ನಿಶಾಂತ್ ಜೊತೆ ಮಾತಾಡ್ತಿರುವಾಗ ಅಜ್ಜಿ ಬರ್ತಾ ಇರೋದನ್ನ ಹೇಗೆ ಗಮನಿಸ್ತೆ? ಸಾರಿಕಾ ಅಜ್ಜಿನ ಕರ್ಕೊಂಡ್ಬರ್ತಿರೋದನ್ನ ನಾನು ಅಬ್ಸರ್ವ್ ಮಾಡಿದೆ. ಅವಳು ಮೊದಲೇ ಲೂಸ್. ಸುಮ್ಮನೆ ಯಾಕೆ ರಗಲಿ ಅಂತ ನಾನೇ ನಿಶಾಂತ್ನ ಕಳಿಸ್ತೀನಿ. ಪರವಾಗಿಲ್ಲ, ಇಮಿಡಿಯೇಟ್ ಆಗಿ ಕ್ಯಾರೆಕ್ಟರ್ಗೆ ಬರ್ತೀಯಾ? ಇನ್ನು ಟ್ಯಾಲೆಂಟೆಡ್. ಆದರೆ ನಿಂತರ ಕ್ಯಾರೆಕ್ಟರ್ ಮುಗಿದ್ಮೇಲೆ ಅದ್ರೊಳಗಿರೋದಿಲ್ಲ. ಅಂದ್ರೆ